आज बीदर शहर के अंदर गणेश मैदान से लेके अंबेडकर सर्कल से लेके डीसी ऑफिस तक भारतीय जनता पार्टी के लोगों ने स्ट्राइक किया। उस स्ट्राइक में सभी कार्यकर्ताओं ने मौजूद थे। वहाँ पर सिद्धू पाटिल, शरणू सलगार, शैलेंद्र बेलदाड़े, प्रभु चौहान और जिला अध्यक्ष शामनाथ पाटिल के साथ हजारों कार्यकर्ताओं के साथ उन्होंने स्ट्राइक किया। सभी लोगों ने कर्नाटक सरकार के खिलाफ नारा लगाई। ईश्वर, इंडिया न्यूज़। भारत माता की हमारे भ्रष्टाचारी मुख्यमंत्री ಮೂಡಾ ಹಗರಣದ ರೂವಾರಿ ಮುಖ್ಯಮಂತ್ರಿಗೆ ವಾಲ್ಮೀಕಿ ನಿಗಮ ಹಗರಣದ ರೂವಾರಿ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಮುಖ್ಯಮಂತ್ರಿಗೆ ಮೂಡಾ ಮುಖ್ಯಮಂತ್ರಿಗೆ ಮೂಡಾ ಹಗರಣದಲ್ಲಿ ಸಿಲುಕಿರುವ ರಾಜ್ಯದ ಮುಖ್ಯಮಂತ್ರಿಗೆ ನೀಚಗಟ್ಟ ಮುಖ್ಯಮಂತ್ರಿಗೆ ಕುಲಗೆಟ್ಟ ಮುಖ್ಯಮಂತ್ರಿಗೆ ತೊಲಗಲಿ 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 ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿಗೆ ಹೆಂಡತಿ ಹೆಸರಿನಲ್ಲಿ ಜಮೀನು ಪಡೆದ ಮುಖ್ಯಮಂತ್ರಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಮೂಡಾ ಹಗರಣದಲ್ಲಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಭ್ರಷ್ಟಾಚಾರವನ್ನು ಮಾಡಿದಂತ ಎಲ್ಲರಿಗೂ ಜೈಲು ಶಿಕ್ಷೆಗೆ ಆಗಬೇಕು ಅಂತಕ್ಕಂಥ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಬೀದರ್ ಹಮ್ಮಿಕೊಂಡಿದೆ. ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಧ್ಯಕ್ಷರು ಆದಂತ BY ವಿಜೇಂದ್ರ ಅವರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಆದಂತ R ಅಶೋಕ್ ರವರ ನೇತೃತ್ವದಲ್ಲಿ ಇವತ್ತು ಈ ಮೂಡಾ ಹಗರಣದ ವಿರುದ್ಧವಾಗಿ ಸುಮಾರು 1 ಲಕ್ಷ ಜನ ನಾವು ಬೆಂಗಳೂರಿನಿಂದ ಮೈಸೂರಿನವರೆಗೆ 140 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದೆವು. ನಾವು ಇವತ್ತು ಬೋಲೋ ಭಾರತ್ ಮಾತಾ ಕಿ ಆವಾಜ್ ಬಂದಿಲ್ಲ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತ ಭಾರತೀಯ ಜನತಾ ಪಾರ್ಟಿ ಬೀದರ್ ಕಡೆಯಿಂದ ಪೂರ್ತಿ ಬೀದರ್ ವಿಶೇಷವಾಗಿ ಪೂರ್ತಿ ಜಿಲ್ಲೆಯಲ್ಲಿ ಈ ಅದ್ದೂರಿಯಾಗಿ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ನಮ್ಮ ಜನಪ್ರಿಯ ಜಿಲ್ಲಾ ಅಧ್ಯಕ್ಷರು, ನಮ್ಮ ಶಾಸಕರು ಬಿಲ್ದಾಳಜಿ ಅವರೇ, ಸಿದ್ದು ಪಾಟೀಲ್ ಅವರೇ, ನಮ್ಮ ಡೈನಾಮಿಕ್ ಕಲ್ಯಾಣ ಶಾಸಕರು ಶರಣು ಸಲಗಾರ್ ಅವರೇ, ಎಲ್ಲ ನಮ್ಮ ನಾಯಕರೇ, ಮಂಡಳ ಅಧ್ಯಕ್ಷರೇ, ಶಕ್ತಿ ಕೇಂದ್ರ, ಭಾಷಾ ಕೇಂದ್ರ ಎಲ್ಲ ನಾವು ನಮ್ದು ಎಲ್ಲಿ ಯಾಕೆ ಸೇರ್ತೀವಿ ಅಂದ್ರೆ, ಯಾವ ತನಕ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲ್ಲ ಈ ತನಕ ನಾನು ಹೋರಾಟ ಜಾರಿ ಮಾಡಲೇಬೇಕು. ಮಾಡಲೇಬೇಕಾನ ಯಾವ ರಾಜೀನಾಮೆ ಕೊಡಬೇಕು, ಯಾವ ಕಾರ್ಯ ಕೊಡಬೇಕು. ಕಾಂಗ್ರೆಸ್ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ, ಕಾಂಗ್ರೆಸ್ ಸಂಸ್ಕೃತಿ ಇದೆ. ಅವರು ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ, ಅವರು ನಾನು ಹಿಂಗ ಮಾಡ್ತೀನಿ. ಜಮೀರ್ ಅಹಮದ್ ಅವರೇ, ಭಾರತ್ ಮಾತಾ ಇದೆ, ಪಾಕಿಸ್ತಾನ ಇಲ್ಲ. ಪಾಕಿಸ್ತಾನ ಹೋಗ್ರಿ, ಅವಾನ್ ಡಿಸೋಜಾ ಬಾಂಗ್ಲಾದೇಶ್ ಹೋಗ್ರಿ. ತಾವು ಸಂಸ್ಕೃತಿ ಬಾಂಗ್ಲಾದೇಶ ಸಂಸ್ಕೃತಿ, ಭಾರತ ಮಾತಾ ನಮ್ಮ ಸಂಸ್ಕೃತಿ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ದು ಪೂರಾ ಭರೋಸಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಏನು ನಮ್ಮ ಹೆಸರು ಚಲೋ ಮಾಡಿದಾರ, ಎಲ್ಲಾ ತಡಿ 7 ಕೋಟಿ ಜನತಾಗೆ ಎಲ್ಲ ಗೊತ್ತಾಗಿ ಕಾಂಗ್ರೆಸ್ ಭ್ರಷ್ಟ ಇದೆ. ಕಾಂಗ್ರೆಸ್ ಆಮೇಲೆ ಅಸೆಂಬ್ಲಿ ಒಳಗ ನಾವು ಸಭಾಧ್ಯಕ್ಷರಿಗೆ ವಿನಂತಿ ಮಾಡಿದ್ದೀನಿ, ಸಭಾಧ್ಯಕ್ಷರೇ ಮೂಡಾ ಹಗರಣ ಆಗಿದೆ, ಪೇಪರ್ನಲ್ಲಿ ಬಂದಿದೆ, ಮೀಡಿಯಾನಲ್ಲಿ ಬಂದಿದೆ, ಚರ್ಚೆ ಆಗ್ತಾ ಇದೆ, ಅವಕಾಶ ಕೊಡಿ. ಕಾಂಗ್ರೆಸ್ ಸರ್ಕಾರ ಸ್ಪೀಕರ್ ಅವರು
ಅವಕಾಶ ಕೊಟ್ಟೆ ಆಗ್ಬೇಕು, ಮೌಲಾನಲ್ಲಿ ಆಗ್ಬೇಕು. ಈ ಹೋರಾಟ ನಿಲ್ಸಲ್ಲ. ಯಾವ ತನಕ ಕಾಂಗ್ರೆಸ್ ಸರ್ಕಾರ ಹೋಗಲ್ಲ, ಬಿಜೆಪಿ ಹೋರಾಟ ನಿಲ್ಸಲ್ಲ. ಅದಕ್ಕೆ ನಮ್ ಪೂರಾ ಭರೋಸಾ ಇದೆ. ಸರ್ಕಾರ ಬಂದಾಗಿ ನಡೆದು ರಾಜ್ಯದಲ್ಲಿ ಒಂದು ಅಶಾಂತಿ, ಒಂದು ಭ್ರಷ್ಟಾಚಾರ, ಒಂದು ಪ್ರಾದೇಶಿಕ ಅಸಮತೋಲನ, ಮತ್ತೊಂದು ಜಾತೀಯತೆ, ಒಂದು 4 ವಿಷಯ ಮೇಲೆ ಬಹಳಷ್ಟು ಅತ್ಯಾಚಾರ ಆಗಿದೆ. ಮೊನ್ನೆ ವಿಧಾನಸಭೆಯಲ್ಲಿ ನಾವಾಗಲಿ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಜಿ ಅವ್ರ ನೇತೃತ್ವದಲ್ಲಿ ನಿಲುವಳಿ ಸೂಚನೆ ತಂದಿದ್ದೆವು ನಾವೆಲ್ಲ ಶಾಸಕರು. ಒಂದು ಸಮಯಕ್ಕೆ ಚರ್ಚೆಗೆ ಅವಕಾಶ ಕೊಡಿ, ಮೂಡ ಹಗರಣ, ವಾಲ್ಮೀಕಿ ಹಗರಣ ಬಗ್ಗೆ ಚರ್ಚೆ ಕೊಟ್ಟಿದ್ರು. ಮೂಗ ಹಗರಣ ಅವಕಾಶ ಕೇಳಿದಲ್ಲಿ ರಾಜ್ಯಪಾಲರು ನಮ್ಮ ಸ್ಪೀಕರ್ ಅವರು ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಅವರಿಗೆ ಅವ್ರ ಮುಖ್ಯಮಂತ್ರಿ ತಪ್ಪು ಮಾಡ್ಯಾರಂತ ಅವ್ರಿಗೆ ಗೊತ್ತಿತ್ತು. ಒಳಗಿಂದೊಳಗೆ ಸ್ಪೀಕರ್ ಅವ್ರಿಗೆ ಹೇಳಿದ್ರು, ಇಲ್ಲ ಇದರಲ್ಲಿ ನಾವು ತಪ್ಪಾಗಿದೆ, ಅದಕ್ಕೆ ಇದರಲ್ಲಿ ಅವಕಾಶ ಕೊಡಬೇಡ್ರಿ ಅಂತ. ಅದಾದ ತಕ್ಷಣ ವಿಧಾನಸಭಾ ಒಂದು ಕಲಾಪ ಮುಂದೂಡಿದ್ರು. ಅನಿರ್ದಿಷ್ಟ ಕಾಲಕ್ಕೆ ನಾವೆಲ್ಲ ಹೊರಗೋದೆ. ಅವಾಗಿ ನಡೆದು ಪ್ಲಾನ್ ಮಾಡಿ ಅವಾಗಿ ನಡೆದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಉಳಿದಂತ NDA ಮಿತ್ರ ಪಕ್ಷ ನಾವು ಪಾದಯಾತ್ರೆ 135 ಕಿಲೋಮೀಟರ್, ಮತ್ತು ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ನಾವು ಪಾಲ್ಗೊಂಡಿದ್ದೇವೆ. ಎಲ್ಲ ಶಾಸಕರು, ಕಾರ್ಯಕರ್ತರು, ಅಧ್ಯಕ್ಷರು, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಪಾದಯಾತ್ರೆ ಪಾಲ್ಗೊಂಡಿದ್ವಿ. ಯಶಸ್ವಿ ಕೂಡ ಆಗ್ತು. ಯಶಸ್ವಿ ಆದ ತಕ್ಷಣ ಎಲ್ಲನೇ ಅಂದ್ರೆ ಸರ್ 7 ದಿನ ವಿಶೇಷವಾಗಿ ಪಾದಯಾತ್ರೆ ಆದ ತಕ್ಷಣ ರಾಜ್ಯಪಾಲರು ಈ ವಿಷಯ ಬಗ್ಗೆ ಗಂಭೀರತೆ ಇದೆ, ಮತ್ತೆ ಅವ್ರಿಗೆ ಅವಕಾಶ ಕೂಡ ಕೊಟ್ಟರು 15 ದಿನ. ಹಂಸವಾದ ರಾಜ್ಯಪಾಲ ಅವರೇನು ಅವಾಗಿದ್ದರು, ಸನ್ಮಾನ್ಯ BS ಯಡಿಯೂರಪ್ಪ ಅವರು ಇದ್ದಾಗ ತಕ್ಷಣ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರು ಲಿಖಿತದಲ್ಲಿ ಉತ್ತರ ಕೇಳಿದ್ರು, ಕಾನೂನು ಸಲಹೆ ಪಡ್ಕೊಂಡ್ರು ದಿಲ್ಲಿಲಿಂದ, ಬೆಂಗಳೂರಿನಿಂದ. ಅದು ಪಡ್ಕೊಂಡ ಮೇಲೆ ಮೊನ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟ ತಕ್ಷಣ ಕಾಂಗ್ರೆಸ್ದಲ್ಲಿ ಭೂಕಂಪ ಆಯಿತು, ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಸಿಕ್ಕಿತಲ್ಲಿ ಸ್ಟ್ರೈಕ್ ಮಾಡೋದು, ಒಬ್ಬ ದಲಿತ ರಾಜ್ಯಪಾಲ ವಿರುದ್ಧ ಅವಹೇಳನಕರ ಮಾತಾಡೋದು, ಅವರ ಮೂರ್ತಿಗೆ ಬೆಂಕಿ ಹಚ್ಚೋದಾಗ್ಲಿ, ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈ. ಇದು ಯಾವ ಸಂವಿಧಾನ ಇದೆ? ಯಾವ ಸಂವಿಧಾನ ಗೌರವ ಅಂತ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ಉಳಿದಂಥವ್ರ ಮಂತ್ರಿ ಮಂಡಲ ಎಲ್ಲ ಸಚಿವರು ನಾವು ಸಂವಿಧಾನ ಗೌರವ ಕೊಡ್ತೀವಿ, ಮಾತೆತ್ತರೆ ಸಂವಿಧಾನ ಕೈಲಿ ಹಿಡ್ಕೊತಾರೆ. ಈ ರಾಜ್ಯಪಾಲರು, ಒಬ್ಬ ದಲಿತ ರಾಜ್ಯಪಾಲ, ಅವರನ್ನು ಅವಹೇಳನ ಮಾಡಿದ್ದು ಕರೆಕ್ಟಾ ಸಿದ್ದರಾಮಯ್ಯನವರೇ? ರಾಜ್ಯ ಜನತೆಗೆ ಉತ್ತರ ಕೊಡ್ರಿ. ತಾವು ಸನ್ಮಾನ್ಯ BS ಈ ಹೋರಾಟದಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ವಂದಿಸಿ ಮಾತಿಗೆ ವಿರಾಮ ಕೊಡ್ತೇನೆ. ಭಾರತ್ ಮಾತಾ ಕಿ ಜೈ. ಹುಮ್ನಾಬಾದಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಈ ಹೋರಾಟವನ್ನು ಕುರಿತು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. बोलो ಭಾರತ್ ಮಾತಾ ಕಿ ಜೈ. ಇವತ್ತಿನ ಭಾರತೀಯ ಜನತಾ ಪಕ್ಷ ಬೀದರ್ ಜಿಲ್ಲೆ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಯ ವಿರುದ್ಧ ಈ ಒಂದು ಹೋರಾಟದ ನ್ಯಾಯಕ್ಕೆ ಒತ್ತಾಯಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಸೋಮನಾಥ್ ಪಾಟೀಲ್ ಅವರೇ, ಹಿರಿಯ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರೇ, ಶೈಲೇಂದ್ರ ಬಲ್ದಳೆ ಅವರೇ, ಶರಣು ಸಲ್ಗರ್ಜಿ ಅವರೇ, ಈಶ್ವರ್ ಸಿಂಗ್ ಠಾಕೂರ್ ಅವರೇ, ಹಾಗೂ ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂದವರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಸುಮಾರು 3 ತಿಂಗಳಿಂದ ಏನು ನಾವು ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಈ ಕಾಂಗ್ರೆಸ್ ದುರಾಡಳಿತ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ನಡೀತಾ ಇದೆ. ಅದರಾಗೆ ತಾವು ನೋಡ್ಬೋದು, ಏನು ಇವತ್ತು ನಾವು ಬೆಂಗಳೂರಿನಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅಣ್ಣವರು ಹಾಗೂ ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕರ ಒಂದು ಎಲ್ಲರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಈ ಒಂದು ಹೋರಾಟ ನಾವು ತೆಗೆದುಕೊಂಡು ಹೋಗಿದ್ದೇವೆ. ಇವತ್ತು ತಾವು ನೋಡ್ಬೋದು, ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಳ್ಳಾಣ ಆಡ್ತಾ ಇದೆ. ಇವತ್ತು ಎಲ್ಲ ಕಡೆ ಇವತ್ತು ಎಲ್ಲ ಆಫೀಷಿಯಲ್ಗಳಿಗೆ ನೋಡ್ಬೋದು, ಇವತ್ತು ಸ್ವಂತ ಮುಖ್ಯಮಂತ್ರಿಗಳನ್ನು ಇವತ್ತು ಭ್ರಷ್ಟಾಚಾರದಲ್ಲಿ, ಮೂಢ ಹಗರಣದಲ್ಲಿ ಸಿಕ್ಕೊಂಡಿದ್ದಾರೆ. ನಮ್ಮ ಒಂದೇ ಬೇಡಿಕೆ, ನಮ್ಮ ಪ್ರತಿಭಟನೆ ಏನಂತಂದ್ರೆ, ಇವತ್ತೇನು
ರಾಜ್ಯಪಾಲ್ ಅವರು ಪ್ರಾಸಿಕ್ಯೂಷನ್ಗೆ ಇದು ಕೊಟ್ಟಿದ್ದಾಗೆ ಇವತ್ತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅದರ ಹಾಗೆ ಏನು ಈ ಒಂದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಏನು 187 ಕೋಟಿ ಹಗರಣವನ್ನು ಮಾಡಿ ಈಗಾಗಲೇ ಸಚಿವರು ಜೈಲು ಸೇರಿದ್ದಾರೆ. ಇವತ್ತಿಂತ ನಾಚಿಕಟ್ಟೆ ಸರ್ಕಾರ ಎಲ್ಲೂ ಕೂಡ ಇಲ್ಲ. ಈ ಎಲ್ಲ ಆಪಾದನೆ ಹೊತ್ತಿ ತಕ್ಷಣವೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಹಾಗೂ ಏನೋ ನಾಯಕ ನಮ್ಮ MLC ಐವನ್ ಡಿಸೋಜ ಏನು ಇವತ್ತು ರಾಜ್ಯಪಾಲರು ನಮ್ಮ ಪ್ರಥಮ ನಾಗರಿಕರು ನಮ್ಮ ರಾಜ್ಯದ ಅಂಥವ್ರ ಮೇಲೆ ಇವತ್ತ ಏನಿಲ್ಲದ ಆರೋಪ ಮತ್ತು ಕೆಟ್ಟ ಶಬ್ದಗಳನ್ನು ಮಾತನಾಡ್ತಾ ಇದ್ದಾರ. ಅವ್ರಿಗೆ ತಕ್ಷಣದಿಂದ ವಜಾ ಮಾಡಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡ್ತೀನಿ. ಧನ್ಯವಾದಗಳು. ಈಗ ಈ ಹೋರಾಟದ ಕುರಿತು ಬಸವ ಕಲ್ಯಾಣದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರಣು ಸಂಗರವರು ಮಾತನಾಡಬೇಕಂತ ಅವರಲ್ಲಿ ವಿನಂತಿ.